ಈ ವ್ಯಕ್ತಿ ಬಾಂಬೆ ಹೈಕೋರ್ಟ್ ಮೇಲೇನೆ ರೇಡ್ ಮಾಡಿದ್ರು ಅಂದ್ರೆ ನೀವು ನಂಬ್ತೀರಾ? ಇವರ ಹೆಸರು ತುಕಾರಾಮ್ ಮುಂಡೆ, ಒಬ್ಬ ಖಡಕ್ IAS ಆಫೀಸರ್. ಇವರ 21 ವರ್ಷದ ಸರ್ವಿಸ್ ನಲ್ಲಿ ಒಟ್ಟು 25 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಜನಸಾಮಾನ್ಯರಿಗೆ ಇವರನ್ನ ಕಂಡ್ರೆ ಪ್ರೀತಿ, ಅದೇ ರಾಜಕಾರಣಿಗಳಿಗೆ ಇವರನ್ನ ಕಂಡ್ರೆ ಬಹಳ ದೊಡ್ಡ ಭೀತಿ. ಇವ್ರದೊಂದು ಸಿಂಪಲ್ ರೂಲ್ಸ್ ಇದೆ. ಎದುರುಗಡೆ ಯಾವುದೇ MLA ಇರಲಿ, MP ಇರಲಿ ಅಥವಾ VIP ಇರಲಿ, ತಪ್ಪು ಮಾಡಿದ್ರೆ ಯಾರನ್ನೂ ಬಿಡಲ್ಲ. ಸದ್ಯಕ್ಕೆ ಇವರು ಮುಂಬೈನ FDA ಅಂದ್ರೆ ಫುಡ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಧಿಕಾರ ವಹಿಸಿಕೊಂಡಂತ 2 ತಿಂಗಳಲ್ಲಿ 1100 ಹೆಸರಾಂತ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಕೆಮಿಕಲ್ ಮಿಶ್ರಿತ ಹಾಲು ಮತ್ತು ಪನ್ನೀರನ್ನ ಮಾರುಕಟ್ಟೆಯಲ್ಲಿ ಮಾರಿ ಜನರಿಗೆ ವಿಷಪೂರಿತ ಆಹಾರವನ್ನ ನೀಡುತ್ತಿದ್ದಂತ ರೆಸ್ಟೋರೆಂಟ್ಗಳು ಮತ್ತು ಐಸ್ ಕ್ರೀಮ್ ಕೆಫೆಗಳ ಮಾಲೀಕರ ಲೈಸೆನ್ಸ್ಗಳನ್ನ ಇವತ್ತು ರದ್ದು ಮಾಡಿದ್ದಾರೆ. ಸುಮಾರು 50 ಕೋಟಿ ಮೌಲ್ಯದ ಕಲಬೆರಕೆ ಆಹಾರವನ್ನ ಜಪ್ತಿ ಮಾಡಿದ್ದಾರೆ. ಇತ್ತೀಚೆಗೆ ಇವರ ಮೇಲಿನ ಒಂದು ಪ್ರಕರಣ ಬಾಂಬೆ ಹೈಕೋರ್ಟ್ ತಲುಪಿತ್ತು. ಅಲ್ಲಿನ ನ್ಯಾಯಾಧೀಶರು ಈ ತುಕಾರಾಮ್ ಮುಂಡೆ ಅವರಿಗೆ ಕೇಳಿದ್ದು, ಏಕೆ ನೀವು ಕೇವಲ ಖಾಸಗಿ ಸಂಸ್ಥೆಗಳ ಮೇಲೆ ರೇಡ್ ಮಾಡುತ್ತೀರಿ, ಏಕೆ ನಿಮ್ಮ ಕಣ್ಣಿಗೆ ಸರ್ಕಾರಿ ಸಂಸ್ಥೆಗಳು ಕಾಣಿಸುವುದಿಲ್ವಾ ಅಂತ. ವಿಚಿತ್ರ ಏನಂದ್ರೆ, ಅದೇ ತುಕಾರಾಮ್ ಮುಂಡೆ ಮಾರನೇ ದಿನ ಅದೇ ಬಾಂಬೆ ಹೈಕೋರ್ಟ್ನ ಕ್ಯಾಂಟೀನ್ಗಳ ಮೇಲೆ ರೇಡ್ ಮಾಡ್ತಾರೆ. ಅಲ್ಲಿ ಸಿಕ್ಕಂತ ಕಳಪೆ ಮಟ್ಟದ ಆಹಾರವನ್ನ ಕಂಡು ಕ್ಯಾಂಟೀನ್ ಮಾಲೀಕರ ಮೇಲೂ ಕೂಡ ಆಕ್ಷನ್ ತೆಗೆದುಕೊಂಡು ಅವರ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಿದ್ದಾರೆ. ಸಿಸ್ಟಮ್ ನಲ್ಲಿ ಒಬ್ಬ ಆಫೀಸರ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ರಾಜಕಾರಣಿಯಿಂದ ಹಿಡಿದು ದಳ್ಳಾಳಿಯವರೆಗೂ, ಉದ್ಯಮಿಯಿಂದ ಹಿಡಿದು ಕೂಲಿ ಆಳಿನವರೆಗೂ, ಮೇಲಿನಿಂದ ಹಿಡಿದು ಕೆಳಗಿನವರೆಗೂ ಆಟೋಮೆಟಿಕ್ ಆಗಿ ಎಲ್ಲವೂ ಸುಧಾರಣೆ ಆಗೋಗುತ್ತೆ. ಕೇವಲ ಒಬ್ಬ ಆಫೀಸರ್ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಇಷ್ಟೊಂದು ಕ್ರಾಂತಿಯಾಗುತ್ತಿದೆ ಅಂದರೆ ಯೋಚಿಸಿ. ನಮ್ಮ ಭಾರತ ದೇಶದಲ್ಲಿ 5755 IAS ಆಫೀಸರ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರೆಲ್ಲರೂ ಇದೇ ರೀತಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲು ಪ್ರಾರಂಭಿಸಿದ್ರೆ ನಮ್ಮ ದೇಶ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ. ತುಕಾರಾಮ್ ಮುಂಡೆ ಅಂತ ಆಫೀಸರ್ಸ್ಗಳು ಸಮಾಜದಲ್ಲಿ ಇನ್ನೂ ಹೆಚ್ಚಾಗಬೇಕು. ಜನಸಾಮಾನ್ಯರಾದಂಥ ನಾವುಗಳು ಇಂಥ ಆಫೀಸರ್ಸ್ಗಳ ಸಪೋರ್ಟ್ಗೆ ನಿಂತ್ಕೊಳ್ಬೇಕು. ಏನಂತೀರಿ? ನಿಮ್ಮ ಅಭಿಪ್ರಾಯ ಏನು ಈ ರಿಯಲ್ ಲೈಫ್ ಸಿಂಗಮ್ ಬಗ್ಗೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದನ್ನು ಮರಿಬೇಡಿ. ಹಾಗೆ ಈ ಸ್ಟೋರಿ ಇಷ್ಟವಾಗಿದ್ರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ.